ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ತೀರಾ ಗಂಭೀರ ವಿಚಾರ. ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳು ಆಗಿವೆ. ಸಾರ್ವಜನಿಕ ಜೀವನದಲ್ಲಿರುವವರನ್ನ ಸಿಲುಕಿಸುವಂತಹ ಷಡ್ಯಂತ್ರ ಈ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಅನ್ನೋದು ಹೊಸ ವಿಷಯ ಏನೂ ಅಲ್ಲ. ಸಮ್ಮಿಶ್ರ ಸರ್ಕಾರ ಬಿದ್ದಾಗಲೂ ಹನಿ ಟ್ರ್ಯಾಪ್ ವಿಷಯ ಬಂದಿತ್ತು. ರಾಜಣ್ಣ ದೂರು ನೀಡ್ತಾರೆ, ಅದರ ಮೇಲೆ ಸರ್ಕಾರ ತನಿಖೆ ಮಾಡುತ್ತೆ. ಈ ಪ್ರಕರಣವನ್ನ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಮಾಡಬಾರದು. ಇದರಲ್ಲಿ ಅನೇಕರು ಸಿಲುಕಿ ಕಷ್ಟಕ್ಕೆ ಒಳಗಾದವರು ಇದ್ದಾರೆ. ಹಾಗಾಗಿ ಪಕ್ಷಾತೀತವಾಗಿ ಆರೋಪ ಬಂದಿದ್ದು ತನಿಖೆಯನ್ನ ನಡೆಸಬೇಕು ಎಂದು ಸವದತ್ತಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಸದ್ಯ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ಥರ ಆಗಿರುವಂಥ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದ್ದೋದಾಗ ಅದ್ರದ್ದು ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ಥರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂಥದ್ದಿದೆ. ಬೇರೆ ಬೇರೆ ಜನರನ್ನು ಈ ಥರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ದರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನು ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಕ್ಕಂಥ ಸರ್ಕಾರ ತಯಾರಾಗಿದೆ. APR ಆರೋಪ ಮಾಡ್ತಾರೆ ಅವ್ರಿಗೆ, ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡೋಕ್ಕೆ ಹೋಗಬಾರ್ದು. ಇದು ಯಾಕಂದರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಅದು ಯಾರು ಮಾಡಿಸಿದ್ದಾರೆ ಅದನ್ನು ಹಿಡಿಬೇಕು ಅಲ್ವಾ. ಪಾಪ ಅನೇಕ ಜನರ ಅವರ ಜೀವನಗಳ ಅವ್ರ ಬದುಕಿ ಇಂಥ ಒಂದು ಘಟನೆಗಳಿಂದ ಅವರ ಕೌಟುಂಬಿಕ ಬದುಕು ಕೂಡ ಮತ್ತು ಸಮಾಜದಲ್ಲೂ ಕೂಡ ಅವ್ರಿಗೊಂದು ರೀತಿ ತಲೆ ತಗ್ಗಿಸುವಂಥ ವಿಷಯಗಳಾಗಿದೆ. ಅದಕ್ಕೆ ಇಂಥದ್ದನ್ನು ಆದಾಗ ಅದನ್ನು ನಾವು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಯಾರು ಮಾಡಿಸ್ತಾರೆ ಇದ್ದಂಥದ್ದನ್ನು ಅವ್ರನ್ನ ಹಿಡಿಯೋದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇದು BJP, ಕಾಂಗ್ರೆಸ್ಸು, JDS ಅಂತಲ್ಲ, ಯಾರೋ ಬೇರೆಯವರು ಇರ್ಬೋದು. ರಾಜಕೀಯ ಪಕ್ಷ ಯಾಕೆ, ಬೇರೆ ಬೇರೆ ಜನನೂ ಇರ್ತಾರೆ. ಅದಕ್ಕೆ ನೋಡೋಣ.